ಇದಕ್ಕೆಲ್ಲ ಒಂದು ಪರಿಹಾರ ಹೇಳು. ನಾನೀಗ ತಪ್ಪು ಸರಿ ಮಧ್ಯದಲ್ಲಿ ಸಿಕ್ಕಾಕೊಂಡು ತುಂಬಾನೇ ಗೊಂದಲದಲ್ಲಿದ್ದೀನಿ. ಯಾಕೆ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ಇದರಿಂದ ಏನ್ ಸಿಗತ್ ನಿನಗೆ? ನಮ್ಮನ್ನ ಹೀಗೆ ಪರೀಕ್ಷೆ ಮಾಡೋ ಬದಲು ಅಮ್ಮನ ನೀನೇ ಸರಿ ಮಾಡ್ಬೋದಲ್ವಾ? ಯಾಕೆ ಕೆಲಸ ಮಾಡ್ತಿಲ್ಲ ನೀನು? ಮಾಡಿಲ್ಲ ಆದ್ಮೇಲೆ ನೀನ್ ಯಾಕಿರ್ಬೇಕು? ನೀನ್ ದೇವ್ರು ಅಂತ ನಾವ್ ಯಾಕೆ ಕೈ ಮುಗಿಬೇಕು? ಈಗ ದಮ್ಮಯ್ಯ ಅಂತೀನಿ, ನೀನ್ ಇದೆಯಾ ಅನ್ನೋದನ್ನ ಈಗ್ಲಾದ್ರೂ ತೋರ್ಸು. ಹೇಗಾದ್ರೂ ಮಾಡಿ ಈ ಸಂಕಟದಿಂದ ನಮ್ಮನ್ನ ಪಾರ್ ಮಾಡಪ್ಪ. ನನಗಂತೂ ಬೇರೆ ದಾರಿ ಇಲ್ಲ ದೇವ್ರೆ. ಅಮ್ಮಂಗೋಸ್ಕರ ನಾನು ಕೆಲಸ ಮಾಡ್ಲೇಬೇಕು. ಪಾಪ ಪುಣ್ಯ ನ್ಯಾಯ ನೀತಿ ಧರ್ಮ ಇದ್ಯಾವುದು ನನಗೆ ಕಾಣಿಸ್ತಿಲ್ಲ. ನನಗೆ ಕಾಣಿಸ್ತಿರೋದು ನಮ್ಮಮ್ಮ ಮಾತ್ರ. ಅನಿವಾರ್ಯಕ್ಕೆ ಸಿಕ್ಕಿ ಈ ಕೆಲಸ ಮಾಡ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡು. ಸರಿ, ಹಾಗಿದ್ರೆ ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ, ಅಲ್ಲೇ ಮೀಟ್ ಮಾಡೋಣ, ಓಕೆನಾ? ಏ ಬೇಬಿ, ಏನ್ ಮಾತಾಡ್ತಾ ಇದ್ಯಾ? ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನಾನು ಹಂಗೆಲ್ಲ ಎಷ್ಟ್ರಿ ಹೇಳಿದ್ ನಿಮ್ಗೆ? ಹೇಳಿದೀನಿ ತಾನೇ ಕೆಲಸ ಏನೇನ್ ಮಾಡ್ಬೇಕು ಅಂತ. ನಾನು ಆಫೀಸಿಗೆ ಬರಕ್ ಆಗ್ತಿಲ್ಲ, ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದೀನಿ ತಾನೆ. ಎಷ್ಟು ಹೇಳಿದ್ರೆ ಮತ್ತೆ ಅದನ್ನೇ ಮಾಡ್ತೀರಲ್ರಿ ನೀವು? ಇಡೀ ಫೋನು ನಾನು ಆಮೇಲೆ ಮಾಡ್ತೀನಿ. ಮೋಸ್ಟ್ಲಿ ಅವ್ರ ಹೆಂಡತಿ ಬಂದಿರಬೇಕು ಅನ್ಸುತ್ತೆ, ಅದಕ್ಕೆ ಕಾಲ್ ಕಟ್ ಮಾಡಿರ್ಬೇಕು. ನಾನೇ ಅಲ್ಲೋಗಿ ಮೀಟ್ ಮಾಡೋಣ. ಯಾರದ್ರಿ ಫೋನು? ಆಫೀಸ್ದಾ? ಆಫೀಸ್ದು ಮಲ್ಲಿ. 2 ದಿನ ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ನೋಡು ಮಲ್ಲಿ. ಎಲ್ಲ ಕೆಲಸಗಳು ಪೆಂಡಿಂಗ್ ಆಗ್ಬಿಡುತ್ತೆ. ಆ ಪೆಂಡಿಂಗ್ ಅಲ್ಲಿರೋ ಕೆಲಸಗಳೆಲ್ಲ ಸೇರಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ತಲೆಗೆ ಹೋಗಿ ತಲೆ ಬ್ಲಾಸ್ಟ್ ಆಗಿ ಎಲ್ಲಿ ನಾನೇ ಹೋಗ್ಬಿಡ್ತೀನಿ ಅನ್ಸುತ್ತೆ ಮಲ್ಲಿ. ಅಯ್ಯೋ ರೀ, ಹಂಗನ್ಬೇಡಿ, ಬಿಡ್ತು ಅನ್ನಿ. ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಭಾವನರ ಹತ್ರ ಹೇಳ್ಬಿಟ್ಟು ಏನಾರ ಒಂದು ವ್ಯವಸ್ಥೆ ಮಾಡಿಸ್ತೀನಿ. ನೀವು ಮಾಡೋ ಕೆಲ್ಸನ ಬೇರೆ ಯಾರಿಗಾದ್ರೂ ಒಪ್ಸಕ್ ಹೇಳ್ತೀನಿ, ಆಯ್ತಾ? ತಕಡಿ ಕಾಪಿ. ಥ್ಯಾಂಕ್ ಯು. ನನ್ನ ಟೆನ್ಷನ್ ನನಗೆ ಇವಳು ಬೇರೆ. ಅದೇನ್ ಬೇರೆ ಮೀಟ್ ಮಾಡ್ಬೇಕಂತ ಏನಪ್ಪ ಮಾಡೋದು? ಅಯ್ಯೋ ಯಾಕ್ರಿ ಸುಟ್ಕೊಂಡ್ರಾ? ಬಿಸಿ. ಜ್ಞಾನ ಎಲ್ಲೆಲ್ಲೋ ಇದ್ರೆ ಹಿಂಗೆ ಆಗೋದು. ಗಮನ ಇಲ್ಲಿರ್ಲಿ. ಸಾರಿ ಮಲ್ಲಿ, ಗಮನ ಇಲ್ಲೇ ಇರುತ್ತೆ. ಸರಿ, ನೀವ್ ಕುಡಿತೀರಿ, ನಾನು ಹೋಗಿ ಅಕ್ಕನ್ ಮಾತಾಡ್ಸ್ಕೊ ಬರ್ತೀನಿ. ಸರಿ ಮಲ್ಲಿ, ಕಾಫಿ ಚೆನ್ನಾಗಿದೆ, ಸೂಪರ್, ಥ್ಯಾಂಕ್ ಯು. ತಗೊಂಡ್ ಹಾಕ್ಬಿಡ್ತೀನಿ. ನಂಗೆ ಇವಳ ಹತ್ರ ಎಲ್ಲ ಬುದ್ಧಿ ಹೇಳಿಸ್ಕೊಳಂಗಾಗೋಯ್ತು. ರೀ, ನೀವ್ ಯಾಕ್ರೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಬನ್ರಿ ಇಲ್ಲಿ. ಎಷ್ಟು ತಗೊಳ್ಳಿ ಅಂದ್ರೆ ಇಲ್ಲಿ ಇರೋದೆಲ್ಲ ಚೇಷ್ಟ. ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನನಗೀಗ ಓಕೆ ಗೊತ್ತು. ಆಯ್ತಾಯ್ತು, ಕೂತ್ಕೊಳ್ಳಿ. ತಗೊಳ್ಳಿ, ಕುಡೀರಿ ಕಾಫಿ. ನಾನು ಕುಡಿಸ್ಲಾ? ಇಲ್ಲ ಪರವಾಗಿಲ್ಲ ಗೌತಮರೇ. ಇದನ್ನ ತೆಗಿಬಹುದಾ? ಇದೇ ಅರ್ಧ ಭಾರ ಇದೆ, ಇದರಿಂದಾನೇ ನಂಗೆ ಇನ್ನೂ ಕೈ ನೋವು ಜಾಸ್ತಿ ಆಗ್ತಿದೆ. ನಿಮ್ಗೇನು ನೋವಿಲ್ಲ, ಕಂಫರ್ಟಬಲ್ ಆಗಿದ್ರೆ ಅಂದ್ರೆ ತೆಗಿಬಹುದು. ತೆಗಿಬೋದಲ್ಲ? ಇರಿ. ಥ್ಯಾಂಕ್ ಯು. ಸ್ವಲ್ಪ ಕೈ ಹಿಂಗೆ ಮಾಡಿ, ಹಿಂಗೆ. ವಾವ್, ಅನ್ಬಿಲೀವಬಲ್. ಬಹಳ ಫಾಸ್ಟಾಗಿ ರಿಕವರ್ ಆಗಿದ್ದಾರೆ. ವೆರಿ ಗುಡ್. ಎಸ್, ಥ್ಯಾಂಕ್ ಗಾಡ್. ನೋಡಿ ಕಾಫಿ ಈ ಕಡೆ ಇಟ್ಕೊಂಡು ಹಾಕಿ ಕುಡಿ. ಥ್ಯಾಂಕ್ ಯು. ಓಕೆನಾ? ಸೂಪರ್. ಥ್ಯಾಂಕ್ ಯು. ನಿಮಗೆ ಕಾಫಿ? ನಾನು ಕುಡ್ದೆ, ಇನ್ನೊಂದು ರೌಂಡ್ ಆಮೇಲೆ ಕುಡಿತೀನಿ. ಎಸ್, ಇವತ್ತಿಗೆ ನಮ್ಮ ಲವ್ ಶುರುವಾಗಿ 1 ವರ್ಷ ಆಯಿತು. ಐ ಮೀನ್, ನನ್ನ ಲವ್ನ ನಿಮ್ಮ ಹತ್ರ ಹೇಳಿಕೊಂಡು ನಾನು ನಿಮಗೆ ಇವತ್ತು ಪ್ರಪೋಸ್ ಮಾಡಿದ್ದಿನ. ಅದಕ್ಕೆ ಆ ಖುಷಿಲಿ ಈ ಅರೇಂಜ್ಮೆಂಟ್ಸ್ ಆ್ಯಂಡ್ ಸೆಲೆಬ್ರೇಷನ್ಸ್ ಎಲ್ಲ.
ಅಪೇಕ್ಷಾ, ಒಂದೇ ಒಂದು ಸಲ ಫುಲ್ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬನ್ನಿ. ಐ ಮೀನ್, ನಾವು ಕಳೆದ ಕ್ಷಣಗಳು ಎಷ್ಟು ಚೆನ್ನಾಗಿತ್ತಲ್ಲ. ಇದು ಬರೀ ರೋಸ್ ಅಲ್ಲ, ಇದರಲ್ಲಿ ನನ್ನ ಫೀಲಿಂಗ್ಸ್ ಇದೆ. ಇನ್ನು ಮುಂದಕ್ಕೆ ನಾನು ನಿಮ್ಮವನು, ನೀವು ನನ್ನವನು. ಐ ಲವ್ ಯು. ಹೌದು, ತುಂಬಾ ಸ್ಪೆಷಲ್ ಡೇ ಅವತ್ತು. ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ಯಾಕೆ ಅಂದರೆ ನನಗೆ ನೀವು ಸಿಕ್ಕಿದ ದಿನ ಅವತ್ತು. ಐ ಮೀನ್, ನನಗೂ ಅಷ್ಟೇ, ನೀವು ಅವತ್ತು ನನಗೆ ಸಿಕ್ಕಿದ ದಿನ. ಇದೊಂಥರ ಹ್ಯಾಪಿ ಪ್ರಪೋಸ್ ಆನಿವರ್ಸರಿ ಇದ್ದಂಗೆ. ಸೊ ಹಾಗೆ ವಿಶ್ ಮಾಡ್ಬಿಡ್ತೀನಿ. ಹ್ಯಾಪಿ ಪ್ರಪೋಸ್ ಡೇ ಮೈ ಡಿಯರ್ ವೈಫ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಹ್ಯಾಪಿ ಪ್ರಪೋಸ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಪಾರ್ಥ. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗಂತೂ ಮಾತೇ ಬರ್ತಾ ಇಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು ಇಮೋಷ್ನಲ್ ಆಗ್ತಿದ್ದೀನಿ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ಯು ಮೇಡ್ ಮೈ ಡೇ.